ಭರತ್ ಭೂಷಣ್ ತಿವಾರಿ ತನ್ನಗೋಸ್ಕರ ಅಲ್ಲ ರೀ, ತನ್ನ ಊರಿನಗೋಸ್ಕರ ಕರೆಂಟ್ ಬರ್ತಾ ಇಲ್ಲ, ರೋಡ್ ಸರಿ ಇಲ್ಲ, ನೀರಿಲ್ಲ, ಇಲ್ಲಿ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ ಅಂತ ಹೇಳಿ ಬಿಹಾರ ಸರ್ಕಾರದ ಮುಂದೆ ಅಂಗಲಾಚಿ ಬೇಡ್ಕೊಂಡ. ಈ ಸಿಸ್ಟಮ್ ಸರಿ ಇಲ್ಲ ರೀ, ನಮ್ಮ ಊರಿಗೆ ನೀರು ಬರ್ತಾ ಇಲ್ಲ, ಕರೆಂಟ್ ಸರಬರಾಜು ಆಗ್ತಾ ಇಲ್ಲ, ಎಲೆಕ್ಟ್ರಿಕಲದು ಪೂರ್ತಿ ನಿರ್ನಾಮ ಆಗೈತಿ, ಇದಕ್ಕೇನಾದ್ರು ಸಹಾಯ ಮಾಡ್ರಿ. ಪ್ರತಿಯೊಬ್ಬ ಎಜುಕೇಷನ್ ಕಲಿಯುವಂಥ ಸಣ್ಣ ಸಣ್ಣ ಹುಡುಗಗ ಒಂದು ರೋಡಿನ ವ್ಯವಸ್ಥೆ ಇಲ್ಲ, ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲ. ಈ ಒಂದು ಊರಿನ ಏನಾದರೂ ಒಂದು ಸಣ್ಣ ಒಂದು ಹೆಲ್ಪ್ ಮಾಡ್ರಿ ಅಂತ ಹೇಳಿ ಇಡೀ ಗೌರ್ಮೆಂಟಿಗೆ ಕೇಳಿದಾಗ ಗೌರ್ಮೆಂಟು ನೀನು ಒಬ್ಬ ಮಾತಾಡಿದರೆ ಸರಿ ಆಗಂಗಿಲ್ಲ, ಇದಕ್ಕೆ ಇನ್ಫ್ಲೂಯೆನ್ಸ್ ಮಂದಿ ಬೇಕು, ಇನ್ಫ್ಲೂಯೆನ್ಸ್ ಜನ ಬೇಕು ಅಂತ ಹೇಳಿ ಅವನನ್ನು ಅಲ್ಲಿಂದ ಹೊರಗೆ ಕಳಿಸ್ತಾರೆ. ಮತ್ತು ಇನ್ನೊಂದು ಏನಂದರೆ ಕೇಸನ್ನು ಇವಾಗ ಒಂದು ಊರಿಗೆ ಕರೆಂಟ್ ಬರ್ತಾ ಇಲ್ಲಪ್ಪ ಅಂತ, ಆಮೇಲೆ ನೀರಿನ ಸರಬರಾಜು ಸರಿ ಇಲ್ಲ, ರೋಡ್ ವ್ಯವಸ್ಥೆ ಸರಿ ಇಲ್ಲ, ಬಸ್ ಹೋಗೋಕ್ಕೆ ಮತ್ತು ವಯಸ್ಸಾದವ್ರಿಗೆ ಮತ್ತು ಬೀದಿ ಲೈಟ್ಗಳು ಇಲ್ಲರಿ ಅಲ್ಲಿ ಬಿಹಾರದಲ್ಲಿ. ಅಂತಹ ಒಂದು ಭೋಜ್ಪುರ್ ಅನ್ನೋ ಒಂದು ಊರೊಳಗೆ ಇರೋವಂತಹ ಒಂದು ಸಣ್ಣ ಗ್ರಾಮದಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಏನೂ ಇಲ್ಲ. ಹೆಸರಿಗೆ ಮಾತ್ರ ಅದು ಕೊಟ್ಟಾರು ಇದು ಕೊಟ್ಟಾರಂತ ಹೇಳ್ಕೊಂಡು ಅಡ್ಡಾಡು ಮಂದಿ ರಾಜಕೀಯದೊಳಗೆ ಅದೇ ಗೌರ್ಮೆಂಟಿಗೆ ಹೋಗಿ ಈ ಒಬ್ಬ ವ್ಯಕ್ತಿ ತನ್ನ ಕೈ ಅಂಗಲಾಚಿ ಬೇಡ್ಕೊಳಕತ್ತಾನ, ನಮಗೆ ಊರಿಗೆ ಈ ಥರ ವ್ಯವಸ್ಥೆ ಇಲ್ಲ ರೀ, ವ್ಯವಸ್ಥೆ ಕೊಡ್ರಿ ಅಂತ ಹೇಳಿದ್ರು ಆ ಒಬ್ಬ ಸರ್ಕಾರದ ನೌಕರ ಆತನನ್ನು ಇನ್ನೂ ಮಟ್ಟ ಪೆಂಡಿಂಗ್ ಲೈನಲ್ಲಿ ಇರ್ತಾನೆ. ಸೊ ಅವನು ನೋಡಿ 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 ತನ್ನ ಒಂದು ಊರೊಳಗೆ ಏನೇನಿಲ್ಲ ಅನ್ನೋದನ್ನು ವಿಶ್ಲೇಷಣೆ ಮಾಡೋಕ್ಕೆ ಚಾಲು ಮಾಡ್ತಾನೆ. ಅದು ಯಾವುದು ಮೊಬೈಲ್ ರೀತಿಯಿಂದ ಲೈವ್ ಪ್ರೂಫಿಂದ ನಮ್ಮ ಊರೊಳಗೆ ಈ ಥರ ಇಲ್ಲ, ನಮ್ಮ ಸರ್ಕಾರ, ನಮ್ಮ ಬಿಹಾರದ ಸರ್ಕಾರ ಯಾವ ರೀತಿ ನಡೆಯಕತ್ತೈತಿ, ಒಂದು ಫೆಸಿಲಿಟಿ ಜನರಿಗೆ ಒದಗಿಸಾಕತ್ತಿಲ್ಲ, ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ. ಒಂದು ಮಕ್ಕಳಿಗೆ ಗೌರ್ಮೆಂಟ್ ಥ್ರೂಯಿಂದ ಬರ್ತಾ ಇರುವಂಥ ಫುಡ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಯಾವುದೂ ಕೂಡ ಅವೈಲೇಬಲ್ ಇಲ್ಲ, ಪ್ರೊವೈಡೇಷನ್ಸ್ ಇಲ್ಲ, ರೋಡ್ ಸರಿ ಇಲ್ಲ, ಪ್ರತಿ ಬೀದಿಯೊಳಗೆ ಒಂದು ಲೈಟ್ ಕೂಡ ಇಲ್ಲ. ಇಂತಹ ವ್ಯವಸ್ಥೆ ಐತೆ ಅಂತ ಹೇಳಿ ಪ್ರತಿಯೊಂದು ವಿಡಿಯೋದೊಳಗೆ ಕ್ಯಾಪ್ಚರ್ ಮಾಡಕತ್ತಾನ. ಸೊ ಈ ಒಂದು ವಿಷಯ ಆ ಒಂದು ಊರೊಳಗೆ ಈ ಒಬ್ಬ ತಿವಾರಿ ಅನ್ನೋ ವ್ಯಕ್ತಿ ಫುಲ್ ಎಲ್ಲ ಕಡೆ ಏನೇನು ಪ್ರಾಬ್ಲಮ್ ಅದಾವೆ ಎಲ್ಲನೂ ಒಂದು ಇಂಚೂ ಬಿಡದೆ ಎಲ್ಲ ಜನಕ್ಕೆ ತೋರ್ಸಾಕತ್ತಾರ. ಅದು ಕರ್ನಾಟಕಕ್ಕೂ ಬಂದು ತಲುಪೈತ್ರಿ, ಕರ್ನಾಟಕ ರಾಜ್ಯಕ್ಕೂ ಬಂದು ತಲುಪೈತಿ. ಸೊ ಇಷ್ಟೆಲ್ಲ ನೋಡಿ ಇದು ಕಾಂಟ್ರವರ್ಸಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಫಸ್ಟಿಗೆ ಆ ಭರತನ ಮನೆ ಹತ್ರ ಪೊಲೀಸರನ್ನ ಕರೆಸ್ತಾರೆ. ಪೊಲೀಸರನ್ನ ಕರೆಸ್ಬಿಟ್ಟು ಹೋಗಿಸ್ತಾರೆ. ಅಲ್ಲಿ ಹೋಗಿಸಿ ಅವ್ರು ಹೇಳ್ತಾರೆ, ನೀ ಇದನ್ನೆಲ್ಲ ಮಾಡೋದನ್ನು ನಿಲ್ಲಿಸ್ಬಿಡು, ನಿನ್ನ ಜೀವಕ್ಕೆ ಒಳ್ಳೇದಲ್ಲ ಅಂಥೇಳಿ ಫಸ್ಟ್ ಹೋಗಿ ಪೊಲೀಸರು ಅವಂಗೆ ಧಮಕಿ ಕೊಡ್ತಾರೆ. ಧಮಕಿ ಕೊಟ್ಟು ಆದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಇವನು ಮಾಡ್ತಾ ಇರೋದು ಅನ್ಯಾಯ, ಇವನು ಮಾಡ್ತಾ ಇರೋದು ಭ್ರಷ್ಟಾಚಾರ, ಇವನು ಒಂದು ಕೋಮುವಾದ ಮಾಡ್ತಾ ಇದ್ದಾನೆ, ಒಂದು ನಕ್ಸಲೈಟ್ ಥರ ಇದ್ದಾನೆ ಅಂತ ಹೇಳಿ ಪೊಲೀಸರು ಮತ್ತು ಆತನ ರಾಜಕೀಯ ಗೌರ್ಮೆಂಟ್ ವ್ಯವಸ್ಥೆ ಇದೆಲ್ಲ ಅವನ ಮೇಲೇ ತಲೆ ಬಿದ್ದು ಅವನಿಗೇನು ಮಾಡ್ತಾ ಇದ್ದಾರೆ ಅಂತಂದರೆ ಎನ್ಕೌಂಟ್ರ್ ಮಾಡೋ ಸಿಚುವೇಶನ್ಸಿಗೆ ಬಂದರೆ. ಆ್ಯಕ್ಚುಲಿ ಒಂದು ವಿಡಿಯೋದೊಳಗೆ ಹೇಳ್ತಾನೆ, ನೋಡ್ರಿ ನಾನು ಏನೂ ಕೇಳಿಲ್ಲ, ನಾನು ನಮ್ಮ ಊರೊಳಗೆ ಕರೆಂಟ್ ಇಲ್ಲ, ನೀರಿಲ್ಲ, ಸೊ ಇಂಥರ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ಕೇಳಿದ್ದಷ್ಟೇ ಕಾರಣಕ್ಕೆ ನೀವು ನಾನು ಎನ್ಕೌಂಟ್ರ್ ಮಾಡೋ ಮಟ್ಟಿಗೆ ಬಂದಿರಲ್ಲ, ಮಾಡ್ರಿ ನೀವು ಪರವಾಗಿಲ್ಲ, ನಾನು ಸತ್ರು ಕೂಡ ಭಗತ್ ಸಿಂಗ್ ಆಗಿ ಸಾಯ್ತೀನಿ ಅಂತ ಹೇಳಿ ಒಂದು ಮಾತು ಹೇಳಿದ್ನವ ಸಾಯೋಕ್ಕಿಂತ ಮುಂಚೆ. ಅವನಿಗೇನಿಲ್ಲ ಅಂತಂದ್ರು 6 ಗುಂಡುಗಳನ್ನು ಹೊಡೆದ್ರಿ, 6 ಗುಂಡುಗಳನ್ನು ಹೊಡೆದ್ರೆ. ಎನ್ಕೌಂಟ್ರ್ ಅಂದ್ರೆ ಏನ್ರಿ, ಒಬ್ಬ ವ್ಯಕ್ತಿ ಬಹಳ ದೊಡ್ಡ ತಪ್ಪು ಮಾಡಿರ್ತಾನೆ, ಇಂಥ ಕ್ರಿಮಿನಲ್ ಇವನನ್ನು ಹಿಡಿಯೋಕ್ಕಾಗಂಗಿಲ್ಲ, ಇಷ್ಟು ಜನರಿಗೆ ಇವತ್ತು ತೊಂದರೆ ಮಾಡ್ತಾ ಇದ್ದಾನೆ ಅನ್ನೋ ಮಾತ್ರ ಸಿಚುವೇಶನ್ ಬಂದಾಗ ಎನ್ಕೌಂಟರ್ ಮಾಡುವಂತಹ ರೈಟ್ಸ್ ಐತ್ರಿ. ಸರೆಂಡರ್ ಆದ ವ್ಯಕ್ತಿಗೆ ಯಾವತ್ತೂ ಎನ್ಕೌಂಟರ್ ಮಾಡಂಗಿಲ್ಲ. ಇದೆಲ್ಲ ಹೇಳಿದ್ದಕ್ಕೆ ಆ ವ್ಯಕ್ತಿ ಕೊನೆ ಉಸಿರು ಎಳಿಬೇಕಾತ. ಯಾಕ್ರಿ ಈ ಸರ್ಕಾರನ ಹಿಂಗೆ ನಮ್ಮ ಒಂದು ನ್ಯಾಯಕ್ಕೆ ನಾವು ಧ್ವನಿ ಎತ್ತೋ ಹಂಗಿಲ್ಲ, ನಮ್ಮ ಕಷ್ಟನ ಹೇಳ್ಕೊಳ್ಳೋ ಹಂಗಿಲ್ಲ, ನೋವೈತಪ್ಪ ಅಂತಂದ್ರೆ ಯಾರ ಹತ್ರನೂ ಕೈ ಚಾಚೋ ಹಂಗಿಲ್ಲ, ನಮ್ಮ ನೋವನ್ನ ನಾವೇ ನಂಬ್ಕೊಂಡು ಜೀವನ ಮಾಡಬೇ ಒಂದು ಪರಿಸ್ಥಿತಿಯೊಳಗೆ ಆ ಒಬ್ಬ ವ್ಯಕ್ತಿ ಧ್ವನಿ ಎತ್ತಿದ. ಭರತನ ಹುಡುಗ 28 ವರ್ಷರೇ, ಅವಂಗೆ ಬಹಳ ವಯಸ್ಸು ಅಲ್ಲ, 28 ವರ್ಷದ ಹುಡುಗ ತಮ್ಮ ಊರಿನ ಕಷ್ಟವನ್ನು ನೋಡಿಕೊಂಡು ಗೌರ್ಮೆಂಟ್ ಮುಂದೆ ಪ್ರಾಬ್ಲಮ್ ಐತಪ್ಪ ಅಂತ ಹೇಳಿ ಕೈ ಚಾಚಿದ್ರೆ ಅವನು ಪೆಂಡಿಂಗ್ ಮೇಲೆ ಪೆಂಡಿಂಗ್ ಮಾಡಿ ಕೇಸನ್ನು ಹಾಗೆ ಮುಂದೆ ಹಾಕ್ತಾನೆ ಹೋದ. ಸೊ ಈ ಒಂದು ನೋವನ್ನು ತಡ್ಕೊಳ್ಳೋಕ್ಕಾಗದೆ ಜನರು ನನಗೆ ನೋಡ್ತಾರೋ, ಜನರು ಹೆಲ್ಪ್ ಮಾಡ್ತಾರೋ ಯಾವ್ದಾದ್ರು ದೃಷ್ಟಿಯೊಳಗೆ ಅಂತೇಳಿ ಆ ಒಂದು ಮಾತನ್ನು ಮುಂದಿಟ್ಕೊಂಡು ಮೊಬೈಲ್ ಥ್ರೂಯಿಂದ ಮಾಡತ್ತ. ಸೊ ಇದೇ ತಪ್ಪಾಯ್ತು, ಅವನ ಜೀವಕ್ಕೆ ಇದೇ ಕುತ್ತಾಯ್ತಾ ಅಂತ ಹೇಳಿ ಅನಿಸ್ತೈತಿ. ನಿಜವಾಗ್ಲೂ ಹೋರಾಟದ ಹಾದಿ ಹಿಡಿದವ್ರು ಇನ್ನೂ ಮಟನೂ ಯಾರೂ ಜೀವಂತವಾಗಿ ಉಳಿದಿಲ್ಲ ರೀ. ಯಾಕಂತಂದ್ರೆ ಉದಾಹರಣೆಯಾಗಿ ಭಗತ್ ಸಿಂಗ ಹಿಡ್ಕೊಳ್ರಿ, ವಿವೇಕಾನಂದ
ಅಂದ್ರೆ ಇಟ್ಕೊಳ್ರಿ. ಆಮೇಲೆ ಅಂಬೇಡ್ಕರ್ ತಗೊಳ್ರಿ, ಎಷ್ಟೆಲ್ಲ ದೇಶಕ್ಕೆ ಒಳ್ಳೇದು ಮಾಡ್ತಾರೆ, ಆದ್ರೆ ಆ ದೇಶದ ಒಳ್ಳೇದು ಮಾಡಿದ ಉಪಯೋಗಗಳನ್ನು ಪಡ್ಕೋತಾರೆ, ಆದ್ರೆ ಹೊಳ್ಳವಾಪಸ್ ಅವ್ರಿಗೆ ತಿರುಗಿ ಬೀಳ್ತಾರೆ. ಸೊ ಇಲ್ಲೂ ಕೂಡ ಆಗಿದ್ದಿಷ್ಟೇ ರೀ. ಆ ಹುಡುಗ ಕೇಳಿದ್ದು ನಮ್ಮ ಊರಿಗೆ ಒಂದು ಸಹಾಯ ಮಾಡಿರಿ, ಸೌಲಭ್ಯ ದೊರಕಿಸ್ರಿ ಅಂತ ಹೇಳಿ ಅಷ್ಟೇ ಕೇಳಿದ್ದು ಹೊರತು ನಿಮ್ಮ ಆಸ್ತಿ ಕೊಡ್ರಿ, ನೀವು ಅಂತಸ್ತು ಕೊಡ್ರಿ ಅಂತೇಳಿ ಕೇಳಿಲ್ಲ ರೀ ಅವ. ಇಷ್ಟು ಹೇಳಿದ್ದಕ್ಕೆ ಇವ್ನು ಎಲ್ಲಿ ನಮ್ಮ ಒಂದು ರಾಜಕೀಯಕ್ಕೆ ಕೂತಾಗ್ತಾನೆ ಅಂತ ಹೇಳಿ ಅವನನ್ನೇ ಮುಗಿಸಿದ್ರಿ. ಇದು ಎಂಥ ರಾಜಕೀಯ ರೀ, ಯಾವುದಕ್ಕೂ ಧ್ವನಿ ಎತ್ತಂಗಿಲ್ಲ ರೀ. ರಾಜಕೀಯ ಇವಾಗ ಹೇಳಕತ್ತಾರ ಕೆಲವೊಬ್ರು, ರಾಜಕೀಯದೊಳಗೆ ಇದ್ದವ್ರು ಇಲ್ಲ, ಅವನ್ನ ಫಸ್ಟ್ ಕರೆಕ್ಟಾಗಿ ಕೇಳಬೇಕಾಗಿತ್ತು, ಆಮೇಲೆ ಅವ್ನಿಗೆ ಎನ್ಕೌಂಟರ್ ಮಾಡ್ಬೋದಾಗಿತ್ತು ಅಂತೇಳಿ ಇವಾಗ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಯಾಕೆ ಪೊಲೀಸರು ಅವ್ನ ಮನೆ ಮುಂದೆ ಹೋಗಿದ್ದು ಗೊತ್ತಿಲ್ವಾ ಅವರಿಗೆ? ಯಾವುದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾನೆ ಆ ಹುಡುಗ ಅನ್ನೋದು ಗೊತ್ತಿಲ್ವಾ ಅವರಿಗೆ? ಯಾಕೆ ರಾಜಕೀಯಗಳು ಅವನ ಹತ್ರ ಕೈ ಜೋಡಿಸ್ಲಿಲ್ಲ? ಯಾಕೆ ಅವನಿಗೆ ನ್ಯಾಯವನ್ನು ಒದಗಿಸ್ಕೊಡ್ಲಿಲ್ಲ? ಅವ್ನು ಮಾಡ್ತಾ ಇರೋ ತಪ್ಪು ಅಂತೇಳಿ ಅಷ್ಟು ಎಕ್ಯುರೇಟಾಗಿ ಹೇಳ್ತಾ ಇದ್ದಾನೆ. ಏನು ತಪ್ಪೈತ್ರಿ? ಇಡೀ ಜನಕ್ಕೋಸ್ಕರ ಹೋರಾಡೋದು ತಪ್ಪ? ಯಾಕೆ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದ ಅನ್ನೋ ಕಾರಣಕ್ಕಷ್ಟೇ ಅವನು ಸಲಿಗೆ ಸಿಕ್ಕ. ಸಪೋಸ್ ಅವನ ಹತ್ರ ಇನ್ನೂ 1000 ಮಂದಿ ಏನಾದ್ರು ಇದ್ದಿದ್ರೆ ಅವನು ಇಷ್ಟೊತ್ತಿಗೆ ಸಾಯ್ತಾ ಇರಲಿಲ್ಲ, ಒಂದು ಹೋರಾಟಗಾರ ಆಗ್ತಿದ್ದ. ಇದು ರೀ ಬಿಹಾರದೊಳಗೆ ಇರೋವಂತಹ ಸಿಸ್ಟಮ್ಮು. ನಿಜವಾಗ್ಲೂ ಇಂಥ ಸಿಸ್ಟಮ್ ಇರೋಕ್ಕಿಂತ ಇಲ್ಲದೆ ಇರೋದೇ ಬೆಸ್ಟ್ ರೀ. ಯಾಕಂತಂದರೆ ಇಷ್ಟು ಚಿಕ್ಕ ವಯಸ್ಸೊಳಗೂ ಮರಣ ಹೊಂತಾನ್ರಿ, ಅದು ಊರಿನ ಜನಕ್ಕೋಸ್ಕರ. ಕೇಳಿದ್ರೆ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತೆ ರೀ. ಇಂತಹ ವ್ಯಕ್ತಿ ಒಬ್ಬ ನಿಜವಾಗ್ಲೂ ಹೇಳಕತ್ರಿ, ರಿಯಲ್ ಭಗತ್ ಸಿಂಗ್ ಅಂತಲೇ ಹೇಳ್ಬೋದು ರೀ ಆ ವ್ಯಕ್ತಿ. ಅವ್ನು ಹೇಳ್ಕೊಂಡ ಹೌದು ನಾ ಹೋರಾಟ ಮಾಡೋದು ಒಬ್ಬನ ಅದೇನಿ, ನನಗೆ ಗೊತ್ತೈತಿ ನಾನು ಸಾಯ್ತೇನೆ ಅಂತ ಹೇಳಿ, ನನಗೆ ಗೊತ್ತೈತಿ ನೀವು ಎನ್ಕೌಂಟ್ರ್ ಮಾಡ್ತೀರ ಅಂತ ಹೇಳಿಬಿಟ್ಟು, ಆದರೂ ಕೂಡ ನಾನು ಹೆದರಂಗಿಲ್ಲ, ನನ್ನ ಹೋರಾಟ ನನ್ನ ಕೊನೆ ಉಸಿರು ಇರೋ ಮಟನೂ ಇರ್ತೈತಿ ಅಂತ ಹೇಳಿ ಆ ಮಾತು ಹೇಳಿದೆ. ನಿಜವಾಗ್ಲೂ ಆ ಮಾತನ್ನು ಉಳಿಸ್ಕೊಂಡಾರಿ. ಸೊ ಇದು ಭರತ್ ಅನ್ನೋ ಒಬ್ಬ ವ್ಯಕ್ತಿ ಬಿಹಾರದೊಳಗೆ ಜೋಧ್ಪುರದ ಅನ್ನೋ ಒಂದು ಗ್ರಾಮದೊಳಗೆ ಆದಂತಹ ಒಂದು ಕಹಿ ಘಟನೆ ರೀ. ಯಾಕಂತಂದ್ರೆ ಒಬ್ಬ ಜೀವನ ಇಷ್ಟು ಸಣ್ಣ ವಯಸ್ಸಿನೊಳಗೆ ಅಷ್ಟು ನಾಲೆಜ್ ಐತೆ ಅವನಿಗೆ, ಅಷ್ಟು ಜನರ ಪರವಾಗಿ ಹೋರಾಡಬೇಕನ್ನೋ ಒಂದು ಹತಾಶೆ ಅವನಲ್ಲಿ ಐತಿ ಅಂತಂದರೆ ನಿಜವಾಗ್ಲೂ ಅದಕ್ಕೊಂದು ನ್ಯಾಯ ಸಿಗಬೇಕಿತ್ತು ರೀ. ಈಗ ಒಂದು ಸಾವಿಗಾದ್ರೂ ನ್ಯಾಯ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ, ಆದರೆ ನಿಜವಾಗ್ಲೂ ಅವನ ಆತ್ಮಕ್ಕಾದ್ರೂ ಶಾಂತಿ ಸಿಗಲಿ ರೀ. ಈ ಒಂದು ಸಿಸ್ಟಮ್ ಐತಲ್ಲ ನಿಜವಾಗ್ಲೂ ಎಷ್ಟು ಕರಪ್ಟ್ ಆಗೈತೆ. ಬರೀ ಒಂದು ಬಿಹಾರ ರಾಜ್ಯದೊಳಗಂತಲೇ ಹೇಳ್ತಾ ಇಲ್ಲ ರೀ, ನಮ್ಮ ಕರ್ನಾಟಕದಲ್ಲೂ ಕೂಡ ಎಷ್ಟೋ ಕರಪ್ಟ್ ಆಗೈತೆ ರೀ. ಇವಾಗ ನಿನ್ನೆ ನಡೆದಿದ್ದ ಯಾವುದೋ ನೀಟ್ ಎಕ್ಸಾಮಲ್ಲಿ ಒಬ್ಬ ಹುಡುಗಿ ಲೇಟಾಗಿ ಬಂದ ಕಾರಣಕ್ಕೆ ಒಳಗೆ ಕೂಡ ಕರ್ಕೊಳ್ಳಿಲ್ಲ, ತಂದೆ ಕಾಲಿಗೆ ಬೀಳಕತ್ತಾನಲ್ಲಿ. ಸೊ ಇಂಥ ಸಿಸ್ಟಮ್ ಐತ್ರಿ. ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಗಿಲ್ಲ, ಒಂದು 10 ನಿಮಿಷ, 1 ಸೆಕೆಂಡ್ ಕೂಡ ಹೆಚ್ಚು ಕಡಿಮೆ ಆಗೋಂಗಿಲ್ಲ ಅಂದ್ರೆ ಹೆಂಗೆ ರೀ? ಕೆಲವರು ಪರಿಸ್ಥಿತಿಗಳು ಒಳ್ಳೆ ಇರ್ತದಂತ ಹೇಳೋಕ್ಕಾಗಂಗಿಲ್ಲ, ಕೆಲವು ಪರಿಸ್ಥಿತಿಗಳು ಕೆಟ್ಟು ಇರ್ತೈತಿ. ಆಲೋಚನೆ ಮಾಡ್ಬೇಕ್ರಿ ಎಲ್ಲ ಟೈಮಲ್ಲೂ. ಕಾನೂನು ಸೆಕ್ಷನ್ಸ್ಗಳನ್ನು ನೋಡ್ಕೊಂಡು ಕುಂದಿರ್ಬಾರ್ದ್ರಿ. ಮಾನವೀಯತೆ ಅನ್ನೋ ಒಂದು ಮೌಲ್ಯ ಐತಿ, ಅದನ್ನು ಅರ್ಥಕೋಬೇಕ್ರಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.